ಏನ್ ಈ ನಡುವೆ ನನ್ಗೆ ಯಾರು ಮರ್ಯಾದೆನ ಕೊಡ್ತಾ ಇಲ್ವೇ? ಈ ಪರ್ಸನಾಲಿಟಿ ನೋಡ್ಬಿಟ್ಟು ಕಾಮಿಡಿ ಅನ್ಕೋಬಿಟ್ಟಿದ್ದಾರೆ. ಈ ಪರ್ಸನಾಲಿಟಿ ನೋಡಿ ಮರ್ಯಾದೆ ಕೊಡದೇ ಇರೋರು ನನ್ನ ಹೆಸರಿಗಾದ್ರೂ ಮರ್ಯಾದೆ ಕೊಡ್ಬೇಕು. ನನ್ನ ಹೆಸರು ಹೇಳಿದ್ರೆ ಎದುರ್ಬೇಕು ಬೆದರ್ಬೇಕು ಅಂತ ಒಂದು ಪವರ್ಫುಲ್ ಹೆಸರು ಇಟ್ಕೊಂಡು ಬಂದಿದ್ದೀನಿ. ಆ ಹೆಸರು ಕೇಳೋದಕ್ಕೂ ಧೈರ್ಯ ಬೇಕು, ಗುಂಡಿಗೆ ಗಟ್ಟಿ ಇರ್ಬೇಕು, ಅದು ಡಬ್ಬಲ್ ಗುಂಡಿಗೆ ಇರಬೇಕು. ಆ ಹೆಸರೇನಾದ್ರೂ ಕೇಳಿದ್ರೆ ಸುಸ್ತಾಗಿ ತಲೆ ತಿರುಗಿ ಕಣ್ಣು ತಿರುಗಿ ಕೆಳಗಡೆ ತಪಕ್ ಅಂತ ಬಿದ್ದೋಗ್ತೀರ. ಆ ಹೆಸರು ಏನು ಗೊತ್ತಾ? ರಾಜಾದಿ ರಾಜ, ರಾಜ ಮಾರ್ತಾಂಡ, ರಾಜ ಪರಾಕ್ರಮ, ರಾಜ ಗಂಭೀರ, ರಸಿಕ, ರಾಕ್ಷಸ, ರಾಜ ಸುರ ಸುಂದರಾಂಗ, ಸುರಕಿರ, ಮಣಿಮಯ, ಮಂಡಿತ, ಮಲಗಿದ್ದ ಮಂಗು ತಿಮ್ಮಪ್ಪ ಮುಂಡೇದೆ. ಅಯ್ಯ, ಯಾಕ ಸುಸ್ತಾಗ್ತಾ ಇದೆ ಬಾ. ಅಯ್ಯ, ಏನಾಯ್ತು ನನಗೆ? ಯಾಕೋ ಸುಸ್ತಾದಂಗಿದೆಯಲ್ಲ? ಏನಾಯ್ತು? ಒಂದು ಪವರ್ಫುಲ್ ಹೆಸರು ಇಟ್ಕೊಂಡು ಬಂದಿದ್ದೀನಿ. ಆ ಹೆಸರು ಕೇಳೋದಕ್ಕೂ ಧೈರ್ಯ ಬೇಕು, ಗುಂಡಿಗೆ ಗಟ್ಟಿ ಇರಬೇಕು, ಅದು ಡಬ್ಬಲ್ ಗುಂಡಿಗೆ ಇರಬೇಕು. ಆ ಹೆಸರೇನಾದ್ರೂ ಕೇಳಿದ್ರೆ ಸುಸ್ತಾಗಿ ತಲೆ ತಿರುಗಿ ಕಣ್ಣು ತಿರುಗಿ ಕೆಳಗಡೆ ತಪಕ್ ಅಂತ ಬಿದ್ದೋಗ್ತೀರ. ಆ ಹೆಸರು ಏನು ಗೊತ್ತಾ? ರಾಜಾದಿ ರಾಜ, ರಾಜ ಮಾರ್ತಾಂಡ, ರಾಜ ಪರಾಕ್ರಮ, ರಾಜ ಗಂಭೀರ, ರಸಿಕ, ರಾಕ್ಷಸ, ರಾಜ ಸುರ ಸುಂದರಾಂಗ, ಸುರಕಿರ, ಮಣಿಮಯ, ಮಂಡಿತ, ಮಲಗಿದ್ದ ಮಂಗು ತಿಮ್ಮಪ್ಪ ಮುಂಡೇದೆ. ಅಯ್ಯ, ಯಾಕ ಸುಸ್ತಾಗ್ತಾ ಇದೆ ಬಾ. ನನ್ನ ಹೆಸರು ಹೇಳಿದ್ರೆ ಎಲ್ರು ಸುಸ್ತಾಗಿ ತಲೆ ತಿರುಗಿ ಕಣ್ ತಿರುಗಿ ಕೆಳಗಡೆ ಬಿದ್ದೋಗ್ತೀರಂತ ನಾನೇ ಹೇಳಿದ್ನಲ್ವಾ? ನನ್ನ ಹೆಸರು ಹೇಳೋದಕ್ಕೆ ನನಗೆ ಸುಸ್ತಾಗ್ತಾ ಇದೆ ಅಂದ್ರೆ ಅಯ್ಯೋ ತುಂಬಾ ಕಷ್ಟ. ಈಗೇನ್ ಮಾಡೋದು? ನಾನೊಂದು ಕೆಲಸ ಮಾಡ್ತೀನಿ. ನನ್ನ ಹೆಸರು ಹೇಳೋದಕ್ಕೂ ನನ್ಗೆ ಸುಸ್ತಾಗ್ತಾ ಇದೆ. ಅದಕ್ಕೆ ಏನ್ ಮಾಡ್ತೀನಿ ಅಂದ್ರೆ, ನಂತರ ಹೆವಿಯಾಗಿ ಸ್ಟ್ರಾಂಗ್ ಆಗಿರೋ ಬಾಡಿನ ನೋಡ್ಬಿಟ್ಟು ನನ್ನ ಹೆಸರು ಹೇಳೋದಕ್ಕಂತಾನೆ ಒಬ್ಬ ಆಳನ್ನ ಇಟ್ಕೊಬಿಡ್ತೀನಿ. 10 ರೂಪಾಯಿ ಜಾಸ್ತಿ ಆದ್ರೂ ಪರವಾಗಿಲ್ಲ, ಸಂಬಳಕ್ಕೆ ಇಟ್ಕೊಬಿಟ್ಟು ಯಾರಾದ್ರೂ ಕೇಳಿದ್ರೆ ನನ್ನ ಹೆಸರು ಹೇಳ್ತಾ ಇರ್ಬೇಕು. ಅವಾಗ ನನ್ನ ಲೆವೆಲ್ ಇನ್ನಷ್ಟು ಜಾಸ್ತಿ ಆಗ್ಬಿಡುತ್ತೆ. ಅವಾಗ ನನ್ನ ಹೆಸರು ಕೇಳಿದ್ರು ಎಲ್ಲರೂ ಎದುರು ಬೆದರೋಗ್ತಾರೆ. ಇವಾಗ ನಂತರ ಹೆವಿಯಾಗಿ ಸ್ಟ್ರಾಂಗ್ ಆಗಿರೋ ಬಾಡಿನ ಉಟ್ಕೊಂಡು ಹೋಗ್ಬೇಕು. ಯಾರಾದ್ರೂ ಸಿಗ್ತಾರೇನು? ಎಲ್ಲಿದ್ದಾರೆ ನಂತರ ಹೆವಿ ಆಗಿರೋ ಬಾಡಿ?